ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ನಮ್ಮ ರಾಕಿ ಬರ್ಡೇ ಇರೋದ್ರಿಂದ ನಮ್ಮ ರಾಕಿನ ನಾವು ಗ್ರೋಮಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಸಚಿನನ್ನ ಇಬ್ಬರು ಹಾಗೆ ರಾಕಿ ಎಲ್ಲರೂ ಕೂಡಿ ಗ್ರೋಮಿಂಗ್ ಸೆಂಟರ್ಗೆ ಹೋಗ್ತಾ ಇದ್ದೀವಿ. ಸೊ ಗ್ರೋಮಿಂಗ್ ಸೆಂಟರ್ ಏನು ಬಹಳ ದೂರ ಇಲ್ಲ, ನಮ್ಮ ಚಿಕ್ಕೋಡಿಯಿಂದ ಕೇವಲ 20 ಕಿಲೋಮೀಟ್ರ್ ದೂರದಲ್ಲಿದೆ. ಎಲ್ಲಿ ಅಪ್ಪ ಅಂತಂದರೆ ನಿಪ್ಪಾಣಿಯಲ್ಲಿ. ಸೊ ನಾವಿವಾಗ ಗ್ರೋಮಿಂಗ್ ಸೆಂಟರ್ ಕಡೆ ನಮ್ಮ ಪಯಣವನ್ನು ಪ್ರಾರಂಭಿಸಿದ್ದೀವಿ. ಇವಾಗ ನಾವು ನಿಪ್ಪಾಣಿ ಎಂಟರ್ ಆಗಿದ್ದೀವಿ. KLE ಕಾಲೇಜ್ ಆಪೋಸಿಟೇ ನಮ್ಮ ಗ್ರೋಮಿಂಗ್ ಸೆಂಟರ್ ಇದೆ. ಸೊ ಇಲ್ಲಿ ಡಾಗ್ಸ್, ಕ್ಯಾಟ್ಸ್, ಫಿಶಸ್ ಎಲ್ಲನೂ ಅವೈಲೇಬಲ್ ಇದೆ. ಸೊ ಗ್ರೋಮಿಂಗ್ ಸೆಂಟರ್ ಬಂತು ನೋಡಿ. ಮಹಾಲಕ್ಷ್ಮಿ ಅಕ್ವೇರಿಯಂ ಆ್ಯಂಡ್ ಪೆಟ್ ಮಾಲ್ ಅಂತ ಹೇಳಿ ಈ ಗ್ರೋಮಿಂಗ್ ಸೆಂಟರ್ ನೇಮ್. ಪಪ್ಪೀಸ್ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ನಮ್ಮ ರಾಕಿ ಕೂಡ ಇಷ್ಟ ಇದ್ದ. ಹೇಗೆ 1 ಇಯರ್ ಆಯಿತು ಅಂತಲೇ ನಮಗಂತೂ ಗೊತ್ತಾಗಲಿಲ್ಲ. ಟೈಮ್ ಎಷ್ಟು ಜಲ್ದಿ ಹೋಯಿತು ಅಂತ ಅನ್ನಿಸ್ತಾ ಇದೆ. ಸೊ ನಮ್ಮ ರಾಕಿ ಆಲ್ರೆಡಿ ಏನಾದರೂ ತೊಗೋಬೇಕು, ಶಾಪಿಂಗ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದ. ಇವಾಗ ಅವನಿಗೆ ಬಾತ್ ಟಬ್ನಲ್ಲಿ ಕರ್ಕೊಂಡು ಬಂದಿದ್ದೀವಿ. ಸೊ ಆಲ್ರೆಡಿ ಅವನದೆಲ್ಲ ಗ್ರೋಮಿಂಗ್ ವರ್ಕ್ ಸ್ಟಾರ್ಟ್ ಆಗಿದೆ. ಫಸ್ಟಿಗೆ ಹೇರ್ನ ಕೋಂಬ್ ಮಾಡಿದರು. ಸೈಲೆಂಟ್ ಆಗಿದೆ, ಹಾಗಾಗಿ ಅವ್ರಿಗೆ ಗ್ರೋಮಿಂಗ್ ಮಾಡೋದಕ್ಕೆ ಅಷ್ಟೇನು ಕಷ್ಟ ಆಗಲಿಲ್ಲ. ನೆಕ್ಸ್ಟ್ ಇವಾಗ ನೀರನ್ನು ಹಾಕಿ ವಾಶ್ ಮಾಡ್ತಾ ಇದ್ದಾರೆ. ಇವಾಗ ಶಾಂಪೂ ಹಾಕ್ತಾ ಇದ್ದಾರೆ ನೋಡಿ. ಸೊ ಇವ್ರು ಬಳಸ್ತಾ ಇರುವಂತಹ ಶಾಂಪೂ ಪೆಟ್ ಶೈನ್ ಅಂತ ಹೇಳಿ ಶಾಂಪೂನ ಬಳಸ್ತಾ ಇದ್ದಾರೆ. ರಾಕಿ ನಾವು ಹೋಗಿದ್ದು ಸುಮಾರು 3 ಗಂಟೆ 3:30 ಆಗಿತ್ತು. ಹಾಗಾಗಿ ಅವನಿಗೆ ಬಿಸಿಲಲ್ಲಿ ಹೋಗಿರೋದ್ರಿಂದ ತಣ್ಣೀರಲ್ಲಿ ಸ್ನಾನ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಬಂತು. ಹಾಗಾಗಿ ಅಷ್ಟೇನು ಗಲಾಟೆ ಮಾಡಲಿಲ್ಲ ಅವನು. ನಾವು ಯಾವ ರೀತಿ ಇರ್ತಾನಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ. ನೋಡಿ ಯಾವ ಥರ ಮಸಾಜ್ ಮಾಡಿಸ್ಕೊಳ್ತಾ ಇದ್ದಾನೆ. ಸೊ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ರಾಕಿ ಬಾತಿಂಗ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ. ಸುಮಾರು 1.5 ಗಂಟೆ ಟೈಮ್ ಹಿಡಿತು ನಮಗೆ ಒಂದು ಗ್ರೋಮಿಂಗ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗೋದಕ್ಕೆ. ಹಾಗಾಗಿ ಈ ಕಡೆ ಹೊರಗಡೆ ಬಂದು ನಾನು ಕೂತಿದ್ದೆ. ಇವಾಗ ಡ್ರೈಯರಿಂದ ಡ್ರೈ ಮಾಡ್ತಾ ಇದ್ದಾರೆ. ನಾವು ಮನೇಲಿ ಇವನ್ನ ಡ್ರೈಯರಿಂದನೇ ಡ್ರೈ ಮಾಡೋದ್ರಿಂದ ಅಷ್ಟೊಂದು ಏನೂ ಕಾಡಿಸ್ಲಿಲ್ಲ, ಅವನು ಸುಮ್ಮನೆ ಇದ್ದ. ನೇಲ್ಸ್ನ ಕೂಡ ಟ್ರಿಮ್ ಮಾಡ್ತಾ ಇದ್ದಾರೆ ನೋಡಿ. ಅಣ್ಣ ಅದನ್ನೇ ಹೇಳ್ತಾ ಇದ್ದರು, ಯಾವ ಡಾಗ್ ಕೂಡ ನೇಲ್ಸ್ನ ಟ್ರಿಮ್ ಮಾಡ್ತಿರ್ಬೇಕಾದ್ರೆ ಈ ಥರ ಕೂತ್ಕೊಳ್ಳೋದಿಲ್ಲ, ರಾಕಿ ತುಂಬ ಗುಡ್ ಬಾಯ್ ಇದ್ದಾನೆ ಅಂತ ಹೇಳಿ. ಇವಾಗ ಇಯರ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಇಯರ್ ಕ್ಲೀನಿಂಗ್ ಆದ ತಕ್ಷಣ ಮಸಾಜ್ ಮಾಡ್ತಾಯಿದ್ರು. ಸೊ ರಾಕಿ ತುಂಬ ಎಂಜಾಯ್ ಮಾಡ್ತಾ ಇದ್ದ. ಫೈನಲಿ ರಾಕಿ ಗ್ರೋಮಿಂಗ್ ಕಂಪ್ಲೀಟ್ ಆಯಿತು. ಸೊ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾನೆ ನೋಡಿ. ಅವನಿಗೂ ಸಾಕಾಗಿತ್ತು ಒಂದೇ ಕಡೆ ಕೂತು. ಇವಾಗ ಬೋನ್ನ ತಿನ್ನೋದಕ್ಕೆ ಕೊಟ್ಟಿದ್ದಾರೆ ಅನ್ನ, ಅದನ್ನೇ ತಿಂತಾ ಇದ್ದಾನೆ. ನಮಗಂತೂ ಶಾಪ್ ತುಂಬ ಇಷ್ಟ ಆಯಿತು. ಹಾಗೆ ಆ ಬ್ರದರ್ ಕೂಡ ತುಂಬ ಕೋಆಪ್ರೇಟಿವ್ ಆಗಿ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ. ಹಾಗಾಗಿ ಇನ್ನೊಂದು ಸಲ ನಾವು ಈ ಶಾಪಿಗೆ ಮತ್ತೆ ವಿಸಿಟ್ ಮಾಡ್ತಾನೆ ಇರ್ತೀವಿ ಇನ್ನು ಮುಂದೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಹಾಲಕ್ಷ್ಮಿ ಪೆಟ್ ಮಾಲಲ್ಲಿ ಇದ್ದೀವಿ. ಸೊ ನಮ್ಮ ರಾಕಿಗೆ ಇಲ್ಲಿ ನಾವು ಗ್ರೋಮಿಂಗ್ ಮಾಡಿಸ್ಬೇಕಂತ ಹೇಳಿ ಕರ್ಕೊಂಡು ಬಂದಿದ್ವಿ. ಸೊ ನಮ್ಮ ಗ್ರೋಮಿಂಗ್ ಕಂಪ್ಲೀಟ್ ಆಗಿದೆ. ನೋಡಿ ಯಾವ ಥರ ಲುಕ್ ಕೊಡ್ತಾ ಇದ್ದಾನೆ ನಮ್ಮ ರಾಕಿ. ಎಷ್ಟು ಚೆನ್ನಾಗಿ ಶೈನ್ ಆಗ್ತಾ ಇದ್ದಾನೆ. ಇವನು ಶೈನ್ ಆಗೋದಕ್ಕೆ ಕಾರಣನೇ ಇದು ಪೆಟ್ ಶೈನ್ ಶಾಂಪೂ. ಈ ಶಾಂಪೂ ಹಾಕೊಂಡು ಇವತ್ತು ಸ್ನಾನ ಮಾಡಿದ್ದಾನೆ. ಸೊ ಒಂದು ಇಯರ್ ಕ್ಲೀನಿಂಗ್
ನೋಡಿ ರಾಯಲ್ ಕೆನೆಲ್ಲು ಫುಡ್ನ ತೊಗೊಂಡಿದ್ದೀವಿ. ಹಾಗೆ ನೆಕ್ಸ್ಟ್ ಬಿಸ್ಕಿಟ್ನ ತೊಗೊಂಡಿದ್ದೀವಿ ರಾಕಿಗೋಸ್ಕರ. ಹಾಗೆ ಅವ್ನಿಗೆ ಆಟ ಆಡೋದಕ್ಕೋಸ್ಕರ ಬಾಲ್ ಯಾವ ಥರ ಇದೆ ನೋಡಿ, ಇಲ್ಲಿ ಗ್ರಿಪ್ ಸಿಗುತ್ತೆ ಅವನಿಗೆ. ಸೊ ಈ ಬಾಲ್ನ ತೊಗೊಂಡಿದ್ದೀವಿ. ಹಾಗೆ ಇದು ಟವಲ್. ಸೊ ಅವ್ನು ಸ್ನಾನ ಮಾಡಿದ ತಕ್ಷಣ ಕ್ಲೀನ್ ಮಾಡೋದಕ್ಕೋಸ್ಕರ ಟವಲ್ ಇದೆ. ಟವಲ್ ಬಹಳ ಯೂನಿಕ್ ಆಗಿದೆ ಇದು. ಸೊ ಈ ಟವಲ್ನ ಫಸ್ಟಿಗೆ ನಾವು ಒದ್ದೆ ಮಾಡಿಕೊಂಡು ಅದಾದಮೇಲೆ ಅವನ್ನ ಕ್ಲೀನ್ ಮಾಡಬೇಕಂತೆ. ಇದು ಯೂನಿಕ್ ಅನಿಸುತ್ತೆ, ಹಾಗಾಗಿ ಇದನ್ನು ನಾನು ಎಸ್ಪೆಷಲಿ ತೊಗೊಂಡಿದ್ದು. ಹಾಗೆ ಇಲ್ಲಿ ಮಿಲ್ಕ್ ಬೌಲ್ನ ತೊಗೊಂಡಿದ್ದೀವಿ. ಸೊ ಇವನಿಗೆ ನಾವು ನಾರ್ಮಲಿ ತಿನ್ನಿಸ್ತಾ ಇರ್ತೀವಿ, ಆದರೆ ಇದು ಡಿಫ್ರೆಂಟ್ ಅನ್ನಿಸ್ತು ನನಗೆ. ಇದನ್ನು ಈ ಸಲ ಟ್ರೈ ಮಾಡ್ತೀನಿ ನಾನು. ಅದ್ರ ಜೊತೆಗೆ ಇದು ನೋಡಿ ಶಾಂಪೂ ಹಾಕಬೇಕು. ಇದರಲ್ಲಿ ನಾವು ಶಾಂಪೂನ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಅದಾದಮೇಲೆ ನಾವು ಅವನಿಗೆ ಮಸಾಜ್ ಮಾಡಬೇಕು. ಸೊ ಇದರಿಂದ ಆಚೆ ಶಾಂಪೂ ಬರುತ್ತೆ. ಶಾಂಪೂ ತೊಗೊಂಡು ನಾವು ಈಸಿಯಾಗಿ ಅವನ ಮೈನ ಉಜ್ಬೋದು. ಸೊ ಇಷ್ಟೆಲ್ಲ ಶಾಪಿಂಗ್ನ ನಾವು ಮಾಡಿದ್ವಿ. ಅದ್ರ ಜೊತೆಗೆ ಆಲ್ರೆಡಿ ಅವನು ಬಿಸ್ಕಿಟ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಶಾಪ್ ಕೂಡ ತುಂಬ ಚೆನ್ನಾಗಿದೆ. ಬ್ರದರ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನೀವು ಕೂಡ ಮಸ್ತ್ ಅನ್ಸುತ್ತೆ, ಶಾಪ್ಗೆ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಕೆಳಗಡೆ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಕಾಲ್ ಮಾಡಿ ಕೇಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ರಾಕಿ ಗ್ರೋಮಿಂಗ್ ವ್ಲಾಗ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದರಿಂದ ನಾವು ಮುಂದೆ ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೀವು ಎಲ್ಲರಿಗಿಂತ ಮೊದಲಾಗಿ ನೋಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.